ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಒಂದು ರೀತಿ ಸಖತ್ ಕ್ರಿಯೇಟಿವ್ ವ್ಲಾಗ್ ಅಂತ ಹೇಳ್ಬೋದು. ಮೊದಲಿಗೆ ನಾನು ಹಣ್ಣುಗಳನ್ನು ಬಳಸ್ಕೊಂಡು ಆರೋಗ್ಯಕರವಾದ ಒಂದು ಫ್ರೂಟ್ ಕೇಕ್ ಮಾಡ್ತಾಯಿದ್ದೀನಿ. ಅದರೊಟ್ಟಿಗೆ ನಾನು ನನ್ನ ವಾಟ್ಸ್ ಇನ್ ಮೈ ಬ್ಯಾಗಲ್ಲಿ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಚಿಕ್ಕ ಚಿಕ್ಕ ಸೋಪ್ಗಳೇನಿದೆ ಅದನ್ನು ನಾನು ಹೊರಗಡೆಯಿಂದ ತರಿಸಿದ್ದೆ. ಅದರ ಮನೆಯಲ್ಲೇ ನಾವು ಮಾಡ್ಬೋದಾದಂತಹ ಆಪ್ಷನ್ ಕೂಡ ಇದೆ. ಯಾರಿಗೆ ತರಿಸೋದಕ್ಕೆ ಇಷ್ಟ ಇರಲ್ವೋ ಅವರು ಖಂಡಿತವಾಗ್ಲೂ ಮಾಡ್ಕೋಬೋದು. ತುಂಬಾ ಈಸಿ. ಅದನ್ನು ಕೂಡ ನಾನು ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ಹಾಗೆಯೇ ಪರ್ಫ್ಯೂಮ್ಸ್ ಇಷ್ಟ ಆಗದೆ ಇರೋರು, ಅಲರ್ಜಿಕ್ ಇರೋರು ಅಥವಾ ಪರ್ಫ್ಯೂಮ್ನ ಬಳಸದೇ ಇರುವಂತಹ ಸಿಚುವೇಷನಲ್ಲಿರೋರು, ಸೊ ಅವರು ಖಂಡಿತವಾಗೂ ಅವರೇ ಮನೆಯಲ್ಲೇ ಈಸಿಯಾಗಿ ಬಾಡಿ ಮಿಸ್ಟನ್ನು ಮಾಡ್ಕೋಬೋದು. ಸೊ ಅದನ್ನು ಹೇಗೆ ನಾನು ಮಾಡ್ಕೋತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವ್ಲಾಗ್ ಡೆಫಿನೆಟ್ಲಿ ಒಂದು ಕ್ರಿಯೇಟಿವ್ ಆಗಿ ಬ್ಯೂಟಿಫುಲ್ ಆಗಿ ಫಟಾಫಟ್ ಅಂತ ಹೋಗುತ್ತೆ. ಅದರೊಟ್ಟಿಗೆ ಒಂದು ವಿಷಯ ಏನಂದರೆ, ಸ್ಕಿನ್ ಕೇರ್ ಅಂತ ಬಂದ ತಕ್ಷಣ ಅದು ಬೇಸಿಗೆಗಾಲ ಆಗಿರಲಿ ಅಥವಾ ಮಾನ್ಸೂನ್ ಆಗಿರಲಿ, ಸನ್ಸ್ಕ್ರೀನನ್ನು ಖಂಡಿತವಾಗ್ಲೂ ಮರೆಯೋ ಹಾಗಿಲ್ಲ. ಡಾಕ್ಟರ್ ಶೇಡ್ಸ್ ರವರ ಕೇಸರ್ ಆ್ಯಂಡ್ ಕೋಜಿಕ್ ಆಸಿಡ್ ಸನ್ಸ್ಕ್ರೀನ್ UVA ಆ್ಯಂಡ್ UVB ರೇಡಿಯೇಷನ್ಸಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಜೊತೆಗೆ ಇದರಲ್ಲಿರುವಂತಹ ಕೋಜಿಕ್ ಆಸಿಡ್ ಆಗಿರ್ಬೋದು, ಕೇಸರ್ ಆ್ಯಂಡ್ ನಯಾಸಿನಮೈಡ್ ಸನ್ ಡ್ಯಾಮೇಜ್ನ ತಡೆಯೋದಷ್ಟೇ ಅಲ್ಲ, ಎಕ್ಸಿಸ್ಟಿಂಗ್ ಸನ್ ಡ್ಯಾಮೇಜ್ ಅಥವಾ ಪಿಗ್ಮೆಂಟೇಷನ್ ಏನಿದೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೂ ಕೂಡ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಇನ್ನು ಇದರಲ್ಲಿ SPF 50+ ಇದು PA++ ಇದೆ. ನೋಡಿ, ಇದರ ಟೆಕ್ಸ್ಚರ್ ಕೂಡ ಸಖತ್ ಲೈಟ್ ವೇಟ್ ಇದೆ ಆ್ಯಂಡ್ ಮಾಯ್ಶ್ಚರೈಸರ್ ಥರ ಫೀಲ್ ಆಗುತ್ತೆ. ಅಪ್ಲೈ ಮಾಡಿದಾಗ ಈಸಿಯಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ವೈಟ್ ಕಾಸ್ಟ್ ಕೂಡ ಇರೋದಿಲ್ಲ. ಸೊ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಆ್ಯಂಡ್ ಪರ್ಪಲಲ್ಲಿ ಸಿಗುತ್ತೆ. ಹಾಗೆಯೇ ಡಾಕ್ಟರ್ ಶೇಡ್ಸ್ ರವರ ವೆಬ್ಸೈಟಲ್ಲಿ ನನ್ನ ಕೂಪನ್ ಕೋಡ್ ಅದಿತಿ 2024ನ ಬಳಸಿ ಎಕ್ಸ್ಟ್ರಾ 20% ಆಫ್ ಕೂಡ ಪಡಿಬೋದು. ರೆಡಿ ಆಗಿದ್ದಾಯಿತು. ಈಗ ಫ್ರೂಟ್ ಕೇಕ್ ಮಾಡೋದಕ್ಕೆ ಹೋಗೋಣ. ಈ ವರ್ಷದಿಂದ ಒಂದು ಹೊಸ ರೆಸಲ್ಯೂಷನ್ ಥರ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಅದು ಎಷ್ಟು ಮಟ್ಟಿಗೆ ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ. ಕೇಕ್ ತರಿಸ್ತೀವಿ, ಸುಮ್ಮನೆ ಅದು ವೇಸ್ಟ್ ಆಗುತ್ತೆ. ಆ್ಯಂಡ್ ಅದೇನೋ ಮನೇಲಿ ಒಬ್ಬರಿಗೆ ಶುಗರ್ ಇರುತ್ತೆ ಅಥವಾ ಕೆಲವ್ರಿಗೆ ಕ್ರೀಮ್ ಇಷ್ಟ ಆಗಲ್ಲ, ಈ ಥರದ್ದು ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಸೊ ಈ ವರ್ಷ ನಾನು ಅಂದ್ಕೊಂಡಿದ್ದೀನಿ, ತುಂಬ ಕಡೆ ನೋಡ್ತಾ ಇದ್ದೀನಿ ಹಣ್ಣುಗಳನ್ನು ಬಳಸ್ಕೊಂಡು ಕೇಕ್ನ ಮಾಡುವಂಥದ್ದು. ಸೊ ಹಾಗಾದಾಗ ಏನಾಗುತ್ತೆ, ಎಲ್ಲರೂ ಹಣ್ಣು ತಿಂತೀವಿ ಅನ್ನುವಂಥ ಒಂದು ಕಾನ್ಸೆಪ್ಟ್. ನನಗೆ ಒಂದೇ ಒಂದು ಏನಂದರೆ ಚಾಲೆಂಜ್ ಏನು ಅಂತಂದರೆ, ನನ್ನ ಮಗಳು ಮಲ್ಕೊಂಡು ಎದ್ದೇಳೋ ಗ್ಯಾಪಲ್ಲಿ ಕೆಲಸ ಮುಗಿಸ್ಕೊಬೇಕಲ್ಲ, ಅದೊಂದು ದೊಡ್ಡ ಚಾಲೆಂಜು. ಸೊ ಇರೋ ಅಂಥ ಒಂದು ಪುಟ್ಟ ಗ್ಯಾಪಲ್ಲಿ ನಾನು ಆದಷ್ಟು ಒಂದು ಚಿಕ್ಕದಾದ ಬ್ಯೂಟಿಫುಲ್ ಆದ ಫ್ರೂಟ್ ಕೇಕ್ನ ಪ್ರಿಪೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾನು ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಾ, ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ, ಆಮೇಲೆ ಪೈನಾಪಲ್ ತೊಗೊಂಡಿದ್ದೀನಿ, ಆಮೇಲೆ ಬ್ಲೂಬೆರೀಸ್ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀನಿ, ಹಾಗೆಯೇ ಗ್ರೇಪ್ಸ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಆಮೇಲೆ ನಿಮಗೆ ಗೊತ್ತಿರುತ್ತೆ, ಈ ಕುಕಿ ಕಟರ್ಸ್ ಸಿಗುತ್ತೆ, ಈ ಥರ ಸ್ಟೀಲಿಂದು ಕುಕಿ ಕಟರ್ಸ್. ಸೊ ಅದನ್ನು ಕೂಡ ನಾನು ಬಳಸ್ತಾ ಇದ್ದೀನಿ. ಈ ಕುಕಿ ಕಟರ್ಸ್ನ ಕೂಡ ಯೂಸ್ ಮಾಡಿಕೊಂಡು ನಾನು ಸ್ವಲ್ಪ ಡಿಫ್ರೆಂಟ್ ಶೇಪ್ ಆಗಿ ಕಟ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ವೆರಿ ಫಸ್ಟ್ ಟೈಮ್. ಸೊ ಹಾಗಾಗಿ ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಅಂತ. ಸೊ ಮೊದಲಿಗೆ ಬೇಸ್ ರೆಡಿ ಮಾಡ್ಕೊಂಡ್ಬಿಡೋಣ. ಬೇಸ್ಗೆ ನನಗೇನು ಬೇಕು ಅಂದರೆ ಕಲ್ಲಂಗಡಿ ಹಣ್ಣು ಬೇಕು. ಸೊ ಮೊದಲಿಗೆ ನಾನು ಎಲ್ಲ ಹಣ್ಣುಗಳನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಲ್ಲಂಗಡಿ ಹಣ್ಣು ಮತ್ತು ಪೈನಾಪಲ್ ಇದೆರಡೂ ಕಟ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ನಾನು ಬೇಗ ಕೇಕ್ ಪ್ರಿಪ್ರೇಷನ್ನ ಶುರು ಮಾಡ್ಬೋದು. ಸೊ ಮೊದಲಿಗೆ ನಾನು ಈ ದೊಡ್ಡ ಕಲ್ಲಂಗಡಿ ಹಣ್ಣು ಇರುತ್ತಲ್ಲ, ಅದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇದು ಅದು ಸೀಸನ್ ಅಲ್ಲ, ಹಾಗಾಗಿ ಇದೇ ಸಿಕ್ಕಿರೋದು. ಸೊ ಇದನ್ನೇ ಬಳಸ್ಕೊಂಡು ನಾನು ಇವಾಗ ಮಾಡ್ತಾ ಇದ್ದೀನಿ. ಈ ರೀತಿಯಾದ ಕಲ್ಲಂಗಡಿ ಬೇಸ್ಗೆ ಆ್ಯಕ್ಚುಲಿ ಅಷ್ಟೊಂದು ಸೂಟ್ ಆಗಲ್ಲ, ಬಿಕಾಸ್ ಇದರ ಶೇಪ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಹಾಗೆಯೇ ಸೈಜ್ ಕೂಡ ತುಂಬಾ ಚಿಕ್ಕದು ಅಂತ ಅನ್ಸುತ್ತೆ. ಆದರೆ ಏನು ಮಾಡೋದು, ಇದು ಸೀಸನ್ ಅಲ್ಲದೆ ಇರೋದ್ರಿಂದ ನನಗೆ ಸಿಕ್ಕಿದೆ ಈ ಕಲ್ಲಂಗಡಿ. ನೋ ಇಶ್ಯೂಸ್, ಇದಾದರೂ ಸಿಕ್ಕಿದೆ ಅಲ್ಲ, ಇದರಲ್ಲೇ ಆದಷ್ಟು ನೀಟಾಗಿ ಶೇಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆಯೇ ಇದು ನನ್ನ ಮೊದಲ ಸಲ. ಸೊ ಐ ರಿಯಲಿ ಡೋಂಟ್ ನೋ ಇದು ಹೇಗೆ ಟರ್ನ್ ಔಟ್ ಆಗುತ್ತೆ ಅಂತ. ಈಗ ಪೈನಾಪಲ್ನ ನಾನು ಕುಕಿ ಕಟರ್ನ ಸಹಾಯದ ಮೂಲಕ ಅದರಲ್ಲಿ ಹಾರ್ಟ್ ಶೇಪ್
ಕೆಲವೊಂದು ಶೇಪ್ಗಳನ್ನು ಮಾಡ್ಕೋತಾ ಇದ್ದೀನಿ. ಆದರೆ ಇಷ್ಟರಲ್ಲಿ ನಂಗೆ ಆಲ್ರೆಡಿ ಗೊತ್ತಾಗೋಗಿತ್ತು ಇದು ತುಂಬ ಈಸಿ ಅಂತ. ಖಂಡಿತವಾಗ್ಲೂ ಅಲ್ಲ, ಇದಕ್ಕೆ ಕ್ರಿಯೇಟಿವಿಟಿ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ. ಹಾಗೆಯೇ ಈ ಹಣ್ಣುಗಳನ್ನು ಕಟ್ ಮಾಡೋದ್ರ ಜೊತೆಗೆ ಇದೆಲ್ಲ ಏನು ಕ್ಲೀನಿಂಗ್ ಇದೆ ಅಲ್ಲ, ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಆದರೆ ಟ್ರಸ್ಟ್ ಮೀ, ದಿಸ್ ಇಸ್ ಸೋ ಫನ್. ಇದನ್ನೆಲ್ಲ ಮಾಡಬೇಕಾದ್ರೆ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಅಂದರೆ, ಬಟ್ ಮನೆಯವರಷ್ಟೇ ಏನಾದರೂ ತಿನ್ನೋದಿದ್ರೆ ಮಧ್ಯೆ ಮಧ್ಯೆ ಒಂದೊಂದು ಸ್ಲೈಸ್ನ ನಾವು ಆರಾಮಾಗಿ ಬಾಯಲ್ಲಿ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು. ಈಗ ಡ್ರ್ಯಾಗನ್ ಫ್ರೂಟನ್ನು ಕೂಡ ಬಳಸ್ಕೊತಾ ಇದ್ದೀನಿ. ಅದರಲ್ಲೂ ಕೂಡ ಒಂದು ಫ್ಲವರ್ ಶೇಪ್ನ ಮಾಡಿಕೊಂಡೆ. ಮೊದಲಿಗೆ ಈ ಥರದ್ದು ಶೇಪ್ಗಳನ್ನು ನಾವು ಮಾಡಿಟ್ಕೊಂಡ್ಬಿಟ್ರೆ ಡೆಕೋರೇಟ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಆ ಟೈಮಲ್ಲಿ ಏನಾದರೂ ನಮಗೆ ಎಕ್ಸ್ಟ್ರಾ ಬೇಕು ಅನ್ಸಿದ್ರೆ ಸ್ವಲ್ಪ ಮಾಡ್ಕೊಳ್ಳಬಹುದು. ಬಟ್ ಮೆಜಾರಿಟಿ ಎಲ್ಲ ಒಂದೇ ಸಲಿಗೆ ಮಾಡಬೇಕು ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಯೂಶಲಿ ನಾನು ಅಡುಗೆ ಮಾಡಬೇಕಾದ್ರೆ ಹೇಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡಿರ್ತೇನೋ, ಅದೇ ರೀತಿ ಫ್ರೂಟ್ ಕೇಕ್ ಮಾಡಬೇಕಾದ್ರೂ ಕೂಡ ನನಗೆ ಎಕ್ಸ್ಟ್ರಾ ಹಣ್ಣುಗಳು ಯಾವ್ದಾವ್ದು ಬೇಕಾಗಬಹುದು, ಎಕ್ಸ್ಟ್ರಾ ಶೇಪ್ಸ್ ಆಗಿರ್ಬೋದು, ಎಲ್ಲದನ್ನು ಒಟ್ಟಿಗೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ನೀವು ನೋಡ್ಬೋದು, ಬ್ಲೂಬೆರಿನ ಎಲ್ಲ ನೀಟಾಗಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಮತ್ತೆ ಹಾರ್ಟ್ ಶೇಪಿನ ಪೈನಾಪಲ್ ಆಗಿರ್ಬೋದು, ಅದನ್ನೆಲ್ಲ ನನ್ನ ಹತ್ರ ಇರುವಂಥ ವಸ್ತುಗಳನ್ನೇ ಬಳಸಿ ಆದಷ್ಟು ಕ್ಯೂಟಾಗಿ ಡೆಕೋರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆಯೇ ಅದು ಬಿದ್ದು ಹೋಗಬಾರ್ದು ಅಂತ ನಾನು ಟೂತ್ ಪಿಕ್ನ ಸಹಾಯದ ಮುಖಾಂತರ ಅದನ್ನ ನೀಟಾಗಿ ಸ್ಟಿಕ್ ಮಾಡ್ಕೊಂಡೆ. ಎಸ್, ದಟ್ಸ್ ಆಲ್. ಇದೆಲ್ಲ ಆದ್ಮೇಲೆ ಕ್ಲೀನಿಂಗ್ಗೆ ಆಕ್ಚುಲಿ ನನಗೆ ಜಾಸ್ತಿ ಟೈಮ್ ಹಿಡಿದಿತ್ತು. ಬ್ಯೂಟಿಫುಲ್ ಆಗಿ, ಕ್ಯೂಟ್ ಆಗಿ, ಸಿಂಪಲ್ ಆಗಿರುವಂತಹ ಫ್ರೂಟ್ ಕೇಕ್ ರೆಡಿ ಆಯಿತು. ಇನ್ಫ್ಯಾಕ್ಟ್ ಇದು ಒಂದು ಚೂರು ಕೂಡ ವೇಸ್ಟ್ ಆಗಲಿಲ್ಲ. ಪೂರ್ತಿಯಾಗಿ ಖಾಲಿ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ನೀವು ನೋಡ್ತಾ ಇದ್ದೀರಾ, ಮನೇಲಿ ಮರ್ಸೆಬು ಇತ್ತು, ಅದನ್ನ ಕೂಡ ನಾನು ಕಟ್ ಮಾಡಿ ಸ್ಟಾರ್ ಶೇಪಲ್ಲಿ ಸುತ್ತಲೂ ಇಟ್ಟಿದ್ದೀನಿ. ಪ್ರಿಪ್ರೇಷನ್ ಏನೋ ಆಯಿತು, ಬಟ್ ಮಿಕ್ಕಿದಂತಹ ಏನು ತುಂಡು ತುಂಡಾಗಿರೋ ಹಣ್ಣೇನಿತ್ತು ಅದನ್ನ ನಮ್ಮಮ್ಮ ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಎಸ್, ಫೈನಲಿ ಈ ಒಂದು ಹೆಲ್ದಿ ಬ್ಯೂಟಿಫುಲ್ ಫ್ರೂಟ್ ಕೇಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆಯೇ ನಿಮ್ಮ ಪ್ರೀತಿ ಪಾತ್ರರಿಗೆ ಸರ್ಪ್ರೈಸ್ ಆಗಿ ಈ ರೀತಿ ಕ್ರಿಯೇಟಿವ್ ಆಗಿ ಖಂಡಿತವಾಗ್ಲೂ ಕೇಕ್ ಮಾಡ್ಕೊಡ್ಬೋದು ಅಂತ ಹೇಳ್ತಾ, ನನ್ನ ವಾಟ್ಸ್ ಇನ್ ಮೈ ಬ್ಯಾಗ್ ವ್ಲಾಗಲ್ಲಿ ನಾನು ಪೋರ್ಟಬಲ್ ಈ ಮಿನಿ ಸೋಪ್ಗಳ ಬಗ್ಗೆ ಮಾತಾಡಿದ್ದೆ. ಯೂಶಲಿ ನಾವು ಸ್ಯಾನಿಟೈಸರ್ ಬಳಸ್ತೀವಿ, ಬಟ್ ಕೆಮಿಕಲ್ ಇರೋದ್ರಿಂದ ಕೈಯಲ್ಲಿ ಏನಾದರೂ ತಿನ್ನಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡೋ ಹಾಗಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಪುಟ್ಟ ಸೋಪ್ಸ್ ಸಖತ್ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾನು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈಗ ಸೋಪ್ನ ಈ ರೀತಿ ತುಂಡು ತುಂಡಾಗಿ ಕತ್ತರಿಸ್ಕೊತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾವು ಈ ರೀತಿ ನೋಡಿ, ನಾವು ಪೀಲ್ ಮಾಡಿದಾಗ ಸಿಗುತ್ತಲ್ಲ, ಇದನ್ನು ಕೂಡ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಟ್ರಾವೆಲ್ ಫ್ರೆಂಡ್ಲಿ ಮಿನಿ ಸೋಪ್ಗಳ ಥರ ಖಂಡಿತವಾಗ್ಲೂ ಬಳಸ್ಬೋದು. ಆದರೆ ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡ್ನ ಬಳಸಿ ಇದನ್ನ ಕರಗಿಸ್ಕೊಂಡೆ. ಅದಾದ್ಮೇಲೆ ಎಲ್ಲರ ಹತ್ರ ಇದ್ದೇ ಇರುತ್ತೆ ಈ ಟ್ಯಾಬ್ಲೆಟ್ ಶೀಟ್, ಖಾಲಿ ಶೀಟ್ ಇರುತ್ತಲ್ಲ, ಅದ್ರೊಳಗೆ ಈ ಕರಗಿರುವಂತಹ ಸೋಪ್ ಲಿಕ್ವಿಡ್ ಏನಿದೆ ಅದನ್ನ ಹಾಕೋತಾ ಇದ್ದೀನಿ. ಸೊ ಎಸ್, ಇಷ್ಟೇ. ಇದನ್ನ ನಿಮ್ಮ ಇಷ್ಟವಾದ ಶೇಪಲ್ಲಿ ನೀವು ಫಾರ್ಮ್ ಮಾಡ್ಕೋಬಹುದು. ಇದನ್ನ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು, ಒಂದು 2 hours ಅನ್ಕೊಳ್ಳಿ, ಇಟ್ಟರೆ ಗಟ್ಟಿ ಆಗುತ್ತೆ. ಈವನ್ ಹೊರಗಡೆ ಬಿಟ್ರೂ ಕೂಡ ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಇದನ್ನು ನೀವು ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೋಬಹುದು, ಅಥವಾ ಇದಕ್ಕೇನೆ ನೀವು ಒಂದು ಅಲ್ಯೂಮಿನಿಯಂ ಫಾಯಿಲ್ನ ಹಾಕೊಂಡು ಬಳಸ್ಕೋಬಹುದು. ಎಸ್, ದಟ್ಸ್ ಆಲ್. ಇಷ್ಟು ಸಿಂಪಲ್ ಆಗಿ ಮನೇಲಿ ನಾವು ಮಿನಿ ಪೋರ್ಟಬಲ್ ಸೋಪ್ಗಳನ್ನು ಪ್ರಿಪೇರ್ ಮಾಡ್ಕೋಬಹುದು. ನೀವು ಕೂಡ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಸ್ಯಾನಿಟೈಸರ್ಗಿಂತ ಇದು ಫಾರ್ 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 ಬೆಟರ್ ಆಪ್ಷನ್ ಅನ್ನೋದು ನನ್ನ ಅನಿಸಿಕೆ. ಇನ್ನು ಪರ್ಫ್ಯೂಮ್ಸ್ ಅಂದರೆ ನಂಗೆ ಅಷ್ಟಕ್ಕಷ್ಟೇ, ಆದರೆ ನನಗೆ ಎಸೆನ್ಷಿಯಲ್ ಆಯಿಲ್ಸ್ ಅಂದರೆ ಸಖತ್ ಇಷ್ಟ. ಸೊ ಅದಕ್ಕೆ ಎಸೆನ್ಷಿಯಲ್ ಆಯಿಲ್ನ ಬಳಸಿ ನಾನು ಇವತ್ತು ಸಿಂಪಲ್ ಆಗಿ ಬಾಡಿ ಮಿಸ್ಟ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಪಾತ್ರೆ ತಗೊಳ್ಳಿ, ಅದರೊಳಗೆ ಸ್ವಲ್ಪ ನೀರು ಹಾಕಿ, ಒಂದು ಬಟ್ಲಿಟ್ಟು ಮಧ್ಯಕ್ಕೆ ಈ ರೀತಿಯಾದಂಥ ಲಿಡ್ನ ಮುಚ್ಚಿ ನೀರನ್ನ ಕಾಯಿಸಿದ್ರೆ ನಿಮಗೆ ಆ ಬಟ್ಲಲ್ಲಿ ನೀರು ಶೇಖರಣೆ ಆಗುತ್ತೆ ತುಂಬ ಹೊತ್ತಾದ್ಮೇಲೆ. ಸೊ ಈ ರೀತಿಯಾಗಿ ನಾವು ಡಿಸ್ಟಿಲ್ಡ್ ವಾಟರ್ನ ಮನೇಲೆ ಮಾಡ್ಕೋಬಹುದು. ಸೊ ಈ ಡಿಸ್ಟಿಲ್ಡ್ ವಾಟರ್ನ ನಾನು ಇವತ್ತು ಬಾಡಿ ಮಿಸ್ಟ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ. ಇದನ್ನ ಹೊರಗಡೆ ತೆಗೆದು ನಿಮಗೆ ಇಷ್ಟ ಆಗುವಂಥ ಎಸೆನ್ಷಿಯಲ್ ಆಯಿಲ್, ಬೀಟ್ ರೋಸ್, ಸ್ಯಾಂಡ್ಲೋಡ್, ಲ್ಯಾವೆಂಡರ್, ಈ ರೀತಿ ಸಾಕಷ್ಟು ಬ್ಯೂಟಿಫುಲ್ ಎಸೆನ್ಷಿಯಲ್ ಆಯಿಲ್ ಫ್ರೇಗ್ರೆನ್ಸ್ನ ನೀವು ಇದಕ್ಕೆ ಬಳಸ್ಕೋಬಹುದು. ಸೊ ನಾನಿಲ್ಲಿ ಈ ಡಿಸ್ಟಿಲ್ಡ್ ವಾಟರ್ಗೆ ಒಂದು 4 ರಿಂದ 5 ಡ್ರಾಪ್ಸ್ ರೋಸ್ ಎಸೆನ್ಷಿಯಲ್ ಆಯಿಲ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲಸಿ ಇದನ್ನ ನಾನು ಟ್ರಾವೆಲ್ ಫ್ರೆಂಡ್ಲಿ ಮಿನಿ ರೀಫಿಲೆಬಲ್ ಪರ್ಫ್ಯೂಮ್ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದನ್ನ ನಾನು ಅಮೆಝಾನಿಂದ ತರಿಸಿದ್ದು, ಸಖತ್ ಯೂಸ್ಫುಲ್. ನೀವು ಕೂಡ ಡೆಫಿನೆಟ್ಲಿ ನಿಮ್ಮ ಇಷ್ಟದ ಎಸೆನ್ಷಿಯಲ್ ಆಯಿಲ್ನ ಬಳಸಿ ನೀವೇ ಮನೇಲೆ ಬಾಡಿ ಮಿಸ್ಟ್ ಮಾಡ್ಕೋಬಹುದು. ಟ್ರಸ್ಟ್ ಮೀ, ಇದನ್ನ ನೀವು ಒಂದೇ ಸಲ ಬಳಸೋದಕ್ಕೆ ಶುರು ಮಾಡಿದ್ರೆ ನೀವು ಪದೇ ಪದೇ ಬೇರೆ ಬೇರೆ ಎಸೆನ್ಷಿಯಲ್ ಆಯಿಲ್ನ ಬಳಸಿ ಬಾಡಿ ಮಿಸ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರಾ. ಹಾರ್ಮ್ಫುಲ್ ಕೂಡ ಅಲ್ಲ, ಬಿಕಾಸ್ ಕೆಮಿಕಲ್ಸ್ ಇರೋದಿಲ್ಲ. ಸೊ ಎಸ್, ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮಲ್ಲಿ ಯಾರಾದರೂ ಈ ರೀತಿಯಾದಂತಹ ಏನಾದರೂ ಸಿಂಪಲ್
ಟ್ರಿಕ್ಸ್ ಏನಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ನನ್ನ ಮುಂದಿನ ವ್ಲಾಗಲ್ಲಿ ಅದನ್ನು ಇನ್ಕ್ಲೂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ. ಆದಷ್ಟು ಬೇಗ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.